ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ನಿಜವಾಗಿಯೂ ರೈತ ಸಂಘಟನೆ, ದಲಿತ ಸಂಘಟನೆ, ಇವತ್ತು ಇವೆರಡು ಸಂಘಟನೆಗಳು ಬಹಳ ನಿಂತು ವಿಚಾರ ಮಾಡ್ಬೇಕಂತ ಪ್ರಸಂಗದ. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತದ, ಬರೋ ಡಿಸೆಂಬರ್ದಲ್ಲೇ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲೇ, ಅಲ್ಲಿ ಹೋರಾಟ ಮಾಡುವಂಥದ್ದು ಲಕ್ಷಣ ಕೊಡಿಸ್ಬೇಕಂತೇಳಿ ನಮ್ಮ ಚನ್ನಪ್ಪ ಪೂಜಾರಿಯವರು, ಅವ್ರ ಜೊತೆಗಾರರಾದಂಥ ಶಶಿಕಾಂತ್ ಗುರೂಜಿಯವರು ಒಂದು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಒಂದು ಸ್ಟೇಟ್ಮೆಂಟು ಕೊಡ್ತಾ ಇದ್ದಾರೆ. ಹೋರಾಟಗಳ ಬಗ್ಗೆ ನಾವು ಏನು ಮಾಡಬೇಕು, ಎಂತು ಏನು ಅಂತೇಳಿ. ಅವ್ರ ಜೊತೆ ದಲಿತ ಸಂಘರ್ಷ ಸಮಿತಿ ಆಯಿತು, ಹಸಿರು ಸೇನೆ ಆಯಿತು, ಎಲ್ಲರೂ ಇವರೆಲ್ಲರೂ ಒಂದು ವಿಚಾರ ಮಾಡಬೇಕಾಗಿದೆ. ಇವತ್ತು ಬಹಳ ಮಹತ್ವದ್ದು ಸಂಘಟನೆ ಆಗ್ಯದ. ನಿಮ್ಮಲ್ಲಿ ಸಂಘಟಕರಿದ್ದೀರಿ, ನೀವು ಹೋರಾಟಗಾರರಿದ್ದೀರಿ, ಅದು ಎರಡು ಮಾತಿಲ್ಲ. ಆದರೆ ನಿಮ್ಮ ಮ್ಯಾಲೊಂದು ಎಲ್ಲರೂ ಆರೋಪ ಮಾಡ್ತಾಯಿದ್ದಾರೆ, ಅಧಿಕಾರಶಾಹಿ ವರ್ಗದವರು, ರಾಜಕೀಯಶಾಹಿ ವರ್ಗದವರು. ಯಾಕಂದರೆ ರಾಜಕೀಯಶಾಹಿಕ್ಕೆ ಅಧಿಕಾರಶಾಹಿಕ್ಕೆ ನೀವು ಅಧಿಕಾರಕ್ಕೆ ಬರೋದು ಬೇಕಾಗಿಲ್ಲ. ನೀವು ನಿರಂತರವಾಗಿ ಹೊರಗೆ ರೋಡ್ ಮೇಲೆ ಹೋರಾಟ ಮಾಡ್ತಾ ಹೋಗ್ತಾ ಇರಬೇಕು. ಅದನ್ನು ಆದಷ್ಟು ಅವ್ರು ಮುರಿತಾ ಇರಬೇಕು, ಒಂದಿಷ್ಟು ಕೊಟ್ಟಂಗೆ ಮಾಡಬೇಕು, ಕಸ್ಕೊಂಡಂಗೆ ಮಾಡಬೇಕು ಅನ್ನೋಂಥ ಒಂದು ಸಿದ್ಧಾಂತ ನಡೆಸ್ಕೊಂಡು ಹೊರಟಿದ್ದಾರೆ. ಇದು ಆಲ್ ಓವರ್ ಇಂಡಿಯಾದ ಪರಿಸ್ಥಿತಿ ಇವತ್ತು ಹಂಗದ. ಅದಕ್ಕೆ ಎಲ್ಲ ಹೋರಾಟ ಮಾಡುವಂಥವ್ರು, ಸಂಘಟಕರು, ನಿಮ್ಮೆಲ್ಲ ಶಕ್ತಿ ಅದ ರೀ, ಜನರಿಗೆ ಭೇಟಿ ಆಗ್ತೀರಿ, ಭೇಟಿ ಆಗ್ರಿ. ಇದನ್ನು ನೀವು ಮಾಡಿರಲಿಲ್ಲ ಅಂತಲ್ಲ, ಅಧಿವೇಶನ ಸ್ಟಾರ್ಟ್ ಆಗ್ತದೆ, ಹೋರಾಟ ಮಾಡಿರಿ, ನಿಮ್ಮ ಬೇಡಿಕೆಗಳಿಡ್ರಿ. ಕರೆಂಟ್ ಬಿಲ್ ಮಾಫ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಾರ್ಕೆಟ್ದಾಗಿರ್ಬೋದು, ನೀವೆಲ್ಲ ಕೇಳಿದ್ದೀರಿ. ನಿನ್ನೆಲ್ಲನೂ ನೀವು ವಿಸ್ತೃತವಾಗಿ ಮಾತಾಡಿದಿರಿ. ಅದರಲ್ಲೇ ಕಾರ್ಮಿಕರ ಬಗ್ಗೆನೂ ಮಾತಾಡಿದಿರಿ. ಎಲ್ಲರೂ ಇನ್ವಾಲ್ವ್ ಮಾಡ್ತಾಯಿದ್ದೀರಿ, ಭಾಳ ಬೆಸ್ಟ್ ಕೆಲಸ. ಆದರೆ ಇನ್ನೊಂದು ಏನು ಮಾಡಬೇಕಾಗಿದೆ ಇದ್ರ ಜೊತೆಗೆ ಅಂದರೆ, ಈ ಹಿಂದೆ ಹೋರಾಟಗಳು ಭಾಳಷ್ಟು ಮಾಡಿದ್ದಾರೆ. ಹೋರಾಟಗಳು ಬೇಕು, ಯಾಕಂದರೆ ಜಾಗೃತಿ ಮೂಡಿಸೋದಕ್ಕೆ, ಜನರಿಗೆ ಮುಟ್ಟಿಸೋಂಥ ದೊಡ್ಡ ಕೆಲಸ. ಇದ್ರ ಜೊತೆ ಇನ್ನೊಂದು ಅನುಭವದಿಂದ ಹೇಳುವಂಥ ಮಾತಿದು. ಯಾಕಪ್ಪ ಅಂತಂದ್ರೆ, ಈ ಮೂಮೆಂಟ್ಗಳಿಗೆ ಹೆಸರು ಕೆಡಿಸುವಂಥದ್ದು ಒಂದು ದೊಡ್ಡ ವ್ಯವಸ್ಥೆದ ಜಾಲ ಇರ್ತದೆ. ಬಟ್ ನಮ್ಗೆ ಗೊತ್ತಿಲ್ಲ, ನಾವು ಕೆಲವು ತಪ್ಪು ಮಾಡ್ತಾ ಇರ್ತೀವಿ. ಕೆಲವೊಂದಿಷ್ಟು ನಮ್ಮ ರೈತ ಸಂಘಟನೆಯವರಾಗಿರ್ಬೋದು, ನಮ್ಮ ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು, ಬದುಕು ಭಾಳ ಕಷ್ಟದ ಇಲ್ಲ ಅಂತಲ್ಲ, ಎಲ್ಲರೂ ಬದುಕು ನಡೆಸೋದು ಕಷ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಕೆಲವೊಂದಿಷ್ಟು ಸಣ್ಣ ಪತ್ರಕರ್ತರಾಗಿರ್ಬೋದು, ತಮ್ಮ ಬದುಕಿಗಾಗಿ ಒಂದಿಷ್ಟು ತಪ್ಪು ಹೆಚ್ಚು ಆಗ್ತಾವಿಲ್ಲ ಅಂತಲ್ಲ, ಇವ್ರಿಗೆಲ್ಲರಿಗೂ ಹಪ್ತಾವಸರಗಾರರು ಅನ್ನೋಂಥ ಸಾಮಾನ್ಯವಾಗಿ ಟೀಕೆ ಮಾಡ್ತಾ ಇರ್ತಾರೆ. ಅದನ್ನು ಮೊದಲು ಕಳ್ಕೊಬೇಕಾಗಿದೆ, ದೂರ ಮಾಡಬೇಕಾಗಿದೆ. ಹೇಗಿದ್ರು ಮಾತಾಡ್ತಾರೆ, ಆ ಮಾತು ಬೇರೆ. ಹಾಗಾದ್ರೆ ಏನು ಮಾಡೋದು? ಅದು ಮಾಡಲಿ, ಅವ್ರು ಆರೋಪ ಮಾಡ್ತಾ ಇರಲಿ, ನೀವು ಸಾಕ್ತಾ ಇರ್ತೀರಿ. ಜೊತೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಲ್ಲ ಇದಕ್ಕೆ. ಈ ವ್ಯವಸ್ಥೆಗೆ ಈಗ ಜಟ್ಗಟ್ಟಿದ ವ್ಯವಸ್ಥೆ ಇದೆ. ಒಂದು ಕಡೆ ಇಡೀ ದುಡ್ಡು, ಅಧಿಕಾರ, ರಾಜಕೀಯ ಶಕ್ತಿ ಒಂದು ಕಡೆ ಕೂಡಿದೆ. ಇವತ್ತು ಕೇವಲ 10% ಜನರಲ್ಲಿ ಸೇರಿದೆ. ಇದನ್ನು ಹೊಡಿಬೇಕಾಗಿದೆ ನಾವು ಇವತ್ತು. ಭಾಳ ಪ್ರಯೋಜನ ಅದ, ಭಾಳ ಗಟ್ಟಿ ಅದ ಅದು. ಅದನ್ನು ಹೊಡಿಬೇಕಾಗಿತ್ತಂದ್ರೆ ಇಲ್ಲಿಯ ಜನರಿಗೆ ಹೋಗಿ ನಾವು ಮುಟ್ಟಬೇಕಾಗ್ಯದ. ಯಾಕಂದ್ರೆ ಜನನ ಬದಲಾವಣೆ ಮಾಡೋದು ಇದು. ನಾವು ಕೋರ್ಟ್ಗೆ ಹೋಗಿ ಹೋರಾಟ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ, ಎಲ್ಲೋ ಗುದ್ದಾಡ್ತೀವಿ ಅಂದರೂ ಭಾಳ ಕಷ್ಟ ಅದು. ಇವತ್ತು ನೋಡಿ, ಧರ್ಮಸ್ಥಳದ ಕೇಸ್ ಯಾವ ರೀತಿ ಅಪರಾಧಿ ಕೆಲಸಗಳಾಗಿದ್ದಾವಲ್ಲ, ಒಂದು ಶಕ್ತಿ ಯಾವ ರೀತಿ ಅದು ಮುಚ್ಚಾಗ್ತಾ ಇದೆ. ಯಾರೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೋ ಅನ್ನೋ ಅಷ್ಟು ಮಾಡಿ ಸರ್ಕಾರಿ SIT ನೇಮಿಸ್ತು, ಮತ್ತೇನೋ ಮಾಡ್ತೀವಿ, CBI ಮಾಡ್ತೀವಿ, ಎಲ್ಲ ಮುಚ್ಚಾಕೋ ಕೆಲಸ ಆಯ್ತು. ಅಲ್ಲೇ ನಡೆದದ್ದೇನು ಇಲ್ಲಿವ್ರಿಗೆ ಉತ್ತರ ಸಿಗ್ತಾ ಇಲ್ಲ. ನಾನು ಯಾಕೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಜನ ಪರಿವರ್ತನೆ ಆಗುವಂಥ ಕೆಲಸ ಮಾಡಬೇಕಾಯ್ತು ನಾವು ನೀವೆಲ್ಲರೂ. ಇವತ್ತು ಮೀಡಿಯಾನೂ, ಇಡೀ ಮೀಡಿಯಾ ಜನಪರ ಇಲ್ಲಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಇಷ್ಟರೊಳಗೆ ಮೀಡಿಯಾ ಜಾಗೃತಿಯಾಗಿ ನಮ್ಮಲ್ಲಿ ಏನು ಪ್ರಶ್ನೆ ಮಾಡ್ಬೇಕಾಗಿತ್ತು, ಏನು ತಿಳಿಸ್ಬೇಕಾಗಿತ್ತು ಜನರಿಗೆ, ಅದು ತಿಳಿಸ್ತಾನೇ ಇಲ್ಲ. ರೈತರಿಗೆ ನೀವು ಸಾವಯವ ಬೆಳೀರಿ, ಮತ್ತೊಂದು ಮಾಡಿರಿ, ಗೊಬ್ಬರ ಹಾಕಿರಿ, 140 ಟನ್ ಬೆಳೀರಿ, ಎಲ್ಲ ಹೇಳ್ತಾ ಇದ್ದೀರಿ. ಅಡ್ಡಿಲ್ಲ, ಸರಿ ಅದ, ಅದ್ರ ಬಗ್ಗೆ ನಾವು ನೋ ಅಬ್ಜೆಕ್ಷನ್. ಆದರೆ ಇನ್ನೊಂದು ಮಾತನ್ನು ಸ್ವಾಮಿನಾಥನ್, MS ಸ್ವಾಮಿನಾಥನ್ ಸ್ವಾಮಿಗಳು ಹೇಳಿದಂತಹ, ಸ್ವಾಮಿನಾಥನ್ ಅವರು ಹೇಳಿದಂತಹ ಎರಡನೇ ಭಾಗವನ್ನು C2+3 ಅದರ ಬಗ್ಗೆ ಯಾಕೆ ನೀವು ಪ್ರಚಾರ ಮಾಡ್ತಾ ಇಲ್ಲ? ಮಾರ್ಕೆಟ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ನಮ್ಮ ಗೋಧಿ ಮೀಡಿಯಾ?
ಇದು ಹೋರಾಟ ನಮ್ಮ ನಂಜುಂಡ ಸ್ವಾಮಿಗಳು ಮಾಡಿದ್ದಾರೆ, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಬಾಬಾಗೌಡರು, ರುದ್ರಪ್ಪನವರು ಉತ್ತರದಲ್ಲಿ ಸಾಕಷ್ಟು ಜನ ಮಾಡ್ತಾಯಿದ್ದಾರೆ. ಮೊನ್ನೆ ಎಲ್ಲರೂ ಮಾಡಿದ್ದಾರೆ ಸ್ಟ್ರೈಕು. ಆ ಸ್ಟ್ರೈಕದ ರಿಸಲ್ಟ್ ಏನಾಗಿದೆ? ಬರೀ ಸಂಘಟನೆ ಅದು ಹೌದು, ಜಾಗೃತಿ ಮೂಡಿಸೋದು ಬೇಕು. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ನಾವು ಅಂದರೆ ನೀವೆಲ್ಲರೂ ಇವತ್ತು ನಮ್ಮ ಪೂಜಾರಿ ಅವರಾಗಿರ್ಬೋದು, ಶಿವನಪ್ಪ, ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಇನ್ನುಳಿದ ಅನೇಕ ರೈತ ನಾಯಕರು, ದಲಿತ ನಾಯಕರು ಎಲ್ಲರೂ ಜನರ ಮಧ್ಯದಲ್ಲಿ ಹೋಗುವಂಥದ್ದು, ಮಧ್ಯದಲ್ಲಿ ಹೋಗಿ ಜನಕ್ಕೆ ತಿಳಿಸೋಳುವಂಥದ್ದು. ಮಾರ್ಕೆಟ್ ಹೆಂಗೆ ಮಾಡಲಿಕ್ಕೆ ಸಾಧ್ಯದ? ನಾವು ಯಾವುದಂದ್ರೆ ಅಲ್ಲಿವರೆಗೆ ಇಲ್ಲಿ ಮುಕ್ತಿ ಇಲ್ಲ. ಮಾಡಲಿ, ಹೋರಾಟ ಮಾಡಿರಿ, ಸರ್ಕಾರದ ಪ್ರೆಷರ್ ಮಾಡಿರಿ, ಎಲ್ಲ ಮಾಡಿರಿ. ಈಗ ನೋಡಿರಿ ನಮ್ಮ ಮೇನ್ ಮೀಡಿಯಾಗಳ ಬಗ್ಗೆ ನೀವು ವಿಚಾರ ಮಾಡಿರಿ. ಈಗ ಈ DKC ಮತ್ತು ನಮ್ಮ ಇವ್ರ ನಡಕ ಕುರ್ಚಿ ಕಾದಾಟ ನಡೆದದ. ಯಾರೇ ಮುಖ್ಯಮಂತ್ರಿ ಆಗಲಿ ನಮಗೆ ಬೇಕಾದ ಕೆಲಸ. ಆದರೆ ದಿನನಿತ್ಯ ಎದ್ದ ತಕ್ಷಣ ಅದು ಎಷ್ಟು ಮೇನ್ ಸುದ್ದಿ ಆಗ್ತದನೋ, ಎಷ್ಟು ದೊಡ್ಡ ಸುದ್ದಿ ಆಗ್ತದನೋ, ಹಂಗೆ ಇವತ್ತು ಶಶಿಕಾಂತ ಗುರೂಜಿ ಅವರು, ಚೂನಪ್ಪನವರು ಮತ್ತು ಅವ್ರ ದಲಿತ ನಾಯಕರು ತಮ್ಮ ನೋವುಗಳ ಬಗ್ಗೆ ಹೇಳಿದಾಗ, ತಮ್ಮ ಬದುಕಿನ ಬಗ್ಗೆ ಹೇಳಿದಾಗ ಸುದ್ದಿ ಆಗುವುದಿಲ್ಲ. ನಮಗೆ ತಮ್ಮ ಆಗುವ ಅನ್ಯಾಯಗಳ ಬಗ್ಗೆ ಹೇಳಿದಾಗ ಯಾವುದೋ ಪೇಜ್ ಯಾವುದೋ ಮೂರಿಯಲ್ಲಿ ಬಂದುಬಿಟ್ಟಿರ್ತದೆ. ದೇವನೂರು ಮಾದೇವನವ್ರು ಏನು ಕಡಿಮೆ ಇದ್ದಾರೇನ್ರಿ? ಅವ್ರ ವಿಚಾರಗಳನ್ನ ಏನೋ ಎಲ್ಲೋ ಒಂದು ಲೇಖಾಗಿ ಹಾಕಿಬಿಡ್ತಾರೆ ಅಷ್ಟೇ. ಅವ್ರ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಮತ್ತೆ ಮಾಡುವಂಥದ್ದು ಇಲ್ಲ. ನಾ ಈ ಮಾತನ್ನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಶಶಾಂಕ್ ಗುರೂಜಿ ಮತ್ತು ಚೂಡಪ್ಪ ಪೂಜಾರಿ ಅವರು ಇವತ್ತು ಮಾಸ್ ಲೀಡರ್ ಆಗಿದ್ದಾರೆ. ಅವ್ರು ಹೋದ್ರೆ ಚೆನ್ನಾಗಿ ಕೂಡ್ತಾ ಇದ್ದಾರೆ. 4 ಮಂದಿ ಹೌದಪ್ಪ ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ ಅಂತೇಳಿ. ಯಾಕಂದರೆ ಈಗ ಯಶಸ್ವಿ ಲೀಡರ್ ಈ ಸದ್ಯದಲ್ಲಿ ಅವರು ಗುರ್ಲಾಪುರದಿಂದಾಗೆ ಅವ್ರಿಗೊಂದು ಇವತ್ತು ವ್ಯಕ್ತಿತ್ವ ಬಂದದ. ಅವ್ರದ್ದಿಂತ ಈ ಲೀಡ್ ತೊಗೊಂಡು ರೈತರ ನಿಜವಾದ ಸಮಸ್ಯೆ ಎಲ್ಲೈತಿ ಮತ್ತು ರೈತರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಪ್ರತಿ ಹಳ್ಳಿಗೆ ಹೋಗ್ಬೇಕಾಗಿದೆ. ಪ್ರತಿ ಹಳ್ಳಿ, ಪ್ರತಿ ಮನೆಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಮಾರ್ಕೆಟ್ ಮಾಡೋಕ್ಕೆ ಏನು ಸಾಧ್ಯ ಐತಿ, ತಾವು ಎಷ್ಟು ಹಾಕ್ಲಿಕ್ಕೆ ಸಾಧ್ಯ ಐತಿ, ತಮ್ಮಿಂದ ಎಷ್ಟು ಕೂಡಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ವಾಹಿನಿ ಮೂಲಕ ಹಲವು ಸಲ ಚರ್ಚೆ ಮಾಡಿದ್ದೀವಿ ಇದನ್ನು. ಪ್ರತಿಯೊಂದು ಹಳ್ಳಿ ಗೋಡೌನ್ ಕಟ್ಟಿಸ್ರಿ. ಯಾಕೆಂತಂದ್ರೆ ಮೂಲ ಆಸ್ತಿ ಏನಪ್ಪ, ನಮ್ಮ ರೈತರದ್ದು, ನಮ್ಮ ದಲಿತರದ್ದು, ದುಡಿಯೋ ವರ್ಗ ದಲಿತರು ಅಂತಂದ್ರೆ ಎಲ್ಲರೂ ಬಂದಿರ್ತಾರೆ. ಕಾರ್ಮಿಕರು ಬಂದರು, ಕೂಲಿಕಾರರು ಬಂದರು, ಯಾವುದೇ ಜಾತಿಯಲ್ಲಿ ಕುಲ ಇರಲಿ, ಅದಿಲ್ಲಿ ಮುಖ್ಯ ಅಲ್ಲ. ನಮಗೆ ದುಡಿಯೋರು ಅವ್ರ ಪೇಮೆಂಟ್ ಹೆಚ್ಚಾಗಬೇಕು, ರೈತ ಉಳಿಬೇಕು. ಇವರಿಬ್ಬರು ಕೂಡಿದ್ರೆ ಈ ದೇಶ ಚಿತ್ರ ಬದಲಾಗ್ತದೆ. ಆರ್ಥಿಕವಾಗಿ ಬಲಿಷ್ಠ ಆಗ್ತೀವಿ ನಾವು ನಿಶ್ಚಿತನ ಅದರಲ್ಲಿ. ಅಂದರೆ ಅವರು ತಿಳಿಸೋಳು ಕೆಲಸ ನಾವಿಲ್ಲಿ ಮಾಡಾಕತ್ತೀವಿ. ಅವ್ರನ್ನ ಮೌಢ್ಯಗಳ ಮಧ್ಯದಲ್ಲೇ, ಮತ್ತೊಂದರ ಮಧ್ಯದಲ್ಲೇ, ಜಾತಿಗಳ ತಿಕ್ಕಾಟದಲ್ಲೇ ಬದುಕಿ ಸೇರಿಸ್ತಾ ಇದ್ದೀವಿ. ಇದನ್ನ ದೊಡ್ಡ ಇಶ್ಯೂ ಮಾಡಿ ನಮ್ಮ ಮೇನ್ ಮೀಡಿಯಾ ಏನು ಮಾಡ್ತಿರ್ತದಪ್ಪ ಅಂತಂದ್ರೆ, ಇಲ್ಲಿಯೇ ಪಾಪ ದಲಿತ ಹೋರಾಟಗಾರರನ್ನ, ಬಡ ಪತ್ರಕರ್ತರನ್ನು, ಅದೇ ಕಾಲಕ್ಕೆ ನಮ್ಮ ರೈತ ಹೋರಾಟಗಾರರ ಜೊತೆಗೆ ದಲಿತ ಹೋರಾಟಗಾರರನ್ನು ಹಪ್ತಾ ಅವಸರಗಾರರು, ಮತ್ತೆ ಅವಸರಗಾರರು ಅಂತೇಳಿ ಹಣಿಪಟ್ಟಿ ಕಟ್ಟಿ ಅವ್ರನ್ನ ದೂರ ಸರಿಸ್ತಾ ಇರ್ತದೆ. ಅನೇಕ ಜನ ಅಧಿಕಾರಿಗಳ ಜೊತೆ ನಾನು ಉಳಿದಿನಿ ಇದನ್ನು. ಆದಷ್ಟು ನಿಮ್ಮ ಒಂದಿಷ್ಟು ಏನೋಪ್ಪ ಇವತ್ತು ನೋಡ್ರಿ, ಅನೇಕ ನಮ್ಮ ಜರ್ನಲಿಸ್ಟ್, ಬಡ ನಮ್ಮ ಏನಪ್ಪ ಅಂತಂದ್ರೆ ಪತ್ರಕರ್ತರು ಬದುಕಿಗೆ ಕೆಲವೊಮ್ಮೆ 500, 200, 400 ಕಾಯಿ ಪಾಪ ಎಲ್ಲೋ ಅಡ್ಡಾಡ್ತಿರ್ತಾರೆ. ಅವ್ರ ಮನೆ ನಡಿಬೇಕಾಗಿರ್ತಾರೆ. ದೊಡ್ಡ ಪತ್ರಿಕೆ ಮಾಡೋಕ್ಕೆ ಆಗೋದಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರಪ್ಪ ಅಂದರೆ ಇವತ್ತು ಲಕ್ಷ ಗಂಟೆ ದುಡ್ಡು ಹಾಕಬೇಕು, ಅದು ಇಲ್ಲ, ಒದ್ದಾಡ್ತಾ ಇರ್ತಾರೆ. ಆಗೇನು ಮಾಡ್ತಾರಪ್ಪ ಅಂದ್ರೆ ಒಂದೆರಡು ನ್ಯೂಸ್ ಮಾಡ್ತಾರೆ, ಆಫೀಸ್ ಅಡ್ಡಾಡೋಂಥದ್ದು ಭಾಳ ಕಾಣ್ತಾರೆ. ಹೀಗಾಗಿ ಇವತ್ತು ಜನ ಹಾಳಾಗ್ಯದ, ರೈತರು ಹಾಳಾಗಿದ್ದಾರೆ. ಹಸಿ ಟವಲ್ ಹಾಕೋತಾರೆ, ನೀಲಿ ಟವಲ್ ಹಾಕೋತಾರೆ, ರೊಕ್ಕ ವಸೂಲಿ ಮಾಡ್ತಾರೆ ಅನ್ನುವಂಥ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ಈ ದಿಶೆಯಲ್ಲೇ ಈಗಾಗಲೇ ಬೆಳಗಾವಿಯಲ್ಲಿ ನೀವು ಒಂದು ಏನೋ ಮೀಟಿಂಗ್ ಕರೆದ, ದೊಡ್ಡ ಸಮಾವೇಶ ಮಾಡಬೇಕು, ಲಕ್ಷಗಳ ಜನ ಕೂಡಿಸ್ಬೇಕು ಅಂತ ಇದ್ದೀರ, ಅದು ಮಾಡಿರಿ. ಅದ್ರ ಜೊತೆಗೆ ರೈತರು ಇವತ್ತು ಮಾಡಬೇಕಾಗಿತ್ತು, ಕೂಲಿಕಾರರು ಮಾಡಬೇಕಾಗಿತ್ತು, ಕಾರ್ಮಿಕರಿಗೆ ಕೊಟ್ಟು ಸರ್ಕಾರ ಕೇಳಿ ತಪ್ಪಲ್ಲ. ಅದ್ರ ಜೊತೆಗೆ ನಾವು ಕೆಲಸ ನಾವು ಬೆಳೆಸಬೇಕಾಗಿದೆ. ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡೋಂಗೆ ಏನು ಮಾಡೋಕ್ಕೆ ಸಾಧ್ಯದಪ್ಪ ಅಂದ್ರೆ, ಪ್ರತಿ ರೈತರಿಗೂ ಮಾರ್ಕೆಟ್ ಸಿಗ್ತಂದ್ರೆ ಅವ್ನು ತನ್ನ ಹೊಲದಲ್ಲಿ ದುಡಿಸ್ತಾನೆ, ದುಡಿದ ಪಗಾರ ಬರ್ತದೆ, ಇವರು ಬದುಕ್ತಾರೆ. ನಾವು ಬಿಲ್ಡಪ್ ಮಾಡಬೇಕಾಗಿದೆ, ಮತ್ತೊಂದು ಕಟ್ಟಬೇಕಾದ್ರೆ ಅರ್ಥ ವ್ಯವಸ್ಥೆಯನ್ನು ಆ ದಿಶೆಯಲ್ಲಿ ಚಿಂತನೆ ಆಗಲಿ. ನಮ್ಮ ರೈತರೆಲ್ಲ ಒಂದಾಗಿ ಚಿಂತನೆ ಮಾಡಲಿ. ಮತ್ತು ಇಲ್ಲೇ ಪರಿಹಾರದ ಇದು ಮತ್ತೆಲ್ಲೂ ಇಲ್ಲ. ಫಸ್ಟ್ ತಿಳ್ಕೊಂಬಿಡ್ರಿ, ನಮ್ಮ ದೊಡ್ಡ ಇಂಡಸ್ಟ್ರಿಗಳಿಂದ ಮತ್ತೊಂದರಿಂದ ನಾವು ದೇಶ ಉದ್ಧಾರ ಆಗ್ತದೆ. ಇಲ್ಲಿ ಉದ್ಯೋಗ ಇಂಡಸ್ಟ್ರಿಗಳು ಬೆಳೀತಾನೂ ಇಲ್ಲ. ಇನ್ವೆಸ್ಟರ್ಸ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅದು ದೊಡ್ಡ ಇನ್ನೊಂದು ರಾಜ್ಯಾಂತ, ಅದ್ರ ಬಗ್ಗೆ ಇನ್ನೂ ಮತ್ತೆ ಮಾತಾಡೋಣ ನಾವು. ಆದರೆ ಈ ದಿಶೆಯಲ್ಲಿ ಇವತ್ತು ಹೇಳ್ತಾ ಇರೋದಿಷ್ಟೇ, ರೈತರು, ದಲಿತ ಹೋರಾಟಗಾರರು ಅಥವಾ ನಮ್ಮ ಕಾರ್ಮಿಕ ಹೋರಾಟಗಾರರು ಎಲ್ಲರೂ ಒಂದಾಗ್ರಿ. ಏನು ಮಾಡಲಿಕ್ಕೆ ಸಾಧ್ಯ ಅದ?
ಆಮೇಲೆ ಸರ್ಕಾರಕ್ಕೆ ಬೆನ್ನತ್ತು ಇದ್ದೇ ಅದ. ಈಗ ನೀವೆಲ್ಲ ಅನೇಕರು ಕೂಡಿದ್ದೀರಿ. ಗುರ್ಲಾಪುರದ ದೊಡ್ಡ ಸಾಕ್ಷಿ, ಜ್ವಲಂತ ಸಾಕ್ಷಿ. 3,300 ಮಾಡಿಸ್ಕೊಂಡ್ರಿ. ಆದರೆ ಅದು ಅಲ್ಪ ಯಶಸ್ಸು. ಅದು ಶಾಶ್ವತ ಪರಿಹಾರ ಅಲ್ಲ. ಇಷ್ಟೊಳಗೆ ಮಾರ್ಕೆಟ್ ಮತ್ತು ಹೈಕ್ ಮಾಡ್ತಾರೆ. ಅದು ಹೆಚ್ಚಾಗ್ತದೆ. ಮಾರ್ಕೆಟ್ ಗೊಬ್ಬರ ರೇಟ್ ಹೆಚ್ಚಾಗ್ತದೆ, ಮತ್ತೇನು ಹೆಚ್ಚಾಗ್ತದೆ, ಮತ್ತು ನೀವು ಕೊಟ್ಟಿದ್ದು ಅಲ್ಲೇ ಇರ್ತದೆ. ಎಲ್ಲ ದಿಶೆಯಲ್ಲೇ ಇವತ್ತು ರೈತರು ಚಿಂತನೆ ಮಾಡಿ ಕೇವಲ ನಾವು ಗೆದ್ದೀವಿ ಸಮಾಧಾನ ಹುಡುಗಿದ್ಲು ದೊಡ್ಡ ಫಂಕ್ಷನ್ ಮಾಡಿಬಿಟ್ರೆ ನಾವು ಗೆಲ್ತೀವಿ ಅನ್ನುವಂಥ ಹುಚ್ಚಾಟನ ಬಿಟ್ಟು, ಯಾಕಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ರೆಲ್ಲ ಗೆಲ್ತಾರಂತಲ್ಲ, ಪ್ರತಿ ಮನೆಗೆ ಹೋಗುವಂಥ. ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ, ಚೋನಪ್ಪ ಪೂಜಾರಿ, ಇನ್ನುಳಿದವರೆಲ್ಲ ಅದರಲ್ಲಿ ಕೆ ಟಿ ಗಂಗಾಧರ್ ಅಂತ ಅಲ್ಲಿ ಇನ್ನೂ ಹಿರಿಯರು ಇದ್ದಾರೆ. ಇಲ್ಲೇ ಎದ್ರ ಜೊತೆ ದೇವನೂರು ಮಹಾದೇವನ್ ಅಂತವ್ರು ಇದ್ದಾರೆ. ಅವರೆಲ್ಲರೂ ಕೂಡಿಸ್ರಿ, ಕೂಡಿ ಒಂದು ವ್ಯವಸ್ಥಿತವಾಗಿ ಹೋರಾಟ ಮಾಡಿರಿ, ಜನಕ್ಕೆ ಹೋಗಿ ಮುಟ್ಟುವಂಥದ್ದು ಮಾಡಿರಿ. ಇದು ಸಾಧ್ಯನಾ? ಚುನಪ್ಪನವ್ರಿಗೆ, ಅದ್ರ ಜೊತೆಗೆ ನಮ್ಮ ಗುರೂಜಿ ಅವ್ರಿಗೆ, ಇನ್ನುಳಿದವ್ರಿಗೆ ಇವು ಸಣ್ಣ ಪ್ರಶ್ನೆ ಇತ್ತು. ಗುರ್ಲಾಪುರದಂಥ ಮೂಮೆಂಟ್ ಮಾಡಿದವ್ರು ನೀವು ಹೋರಾಟ ಮಾಡ್ತಾಯಿದ್ದೀರಿ. ಇದ್ರ ಜೊತೆ ಇದೊಂದು ನೀವು ಜನಮನಕ್ಕೆ ಮುಟ್ಟುವಂಥ ಕೆಲಸ ಮಾಡಿದರೆ ಖಚಿತವಾಗಿ ಒಂದು ಹೊಸ ರೂಪ ಪಡಿಬೋದು. ಒಂದು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಯಾಕಂತಂದ್ರೆ ಇದಕ್ಕೆ ಟೈಮ್ ತೊಗೊಳ್ತದೆ. ಆ ಟೈಮ್ ತೊಗೊಳ್ಳೋ ಜೊತೆಗೆ ಇದನ್ನು ಮಾಡಿದರೆ ಇನ್ನಷ್ಟು ಜನ ಸ್ವೀಪ್ ಹೋಗ್ತೀರಿ ಅಂತ ಒಂದು ನನ್ನ ಅನಿಸಿಕೆ. ಇದು ಸರಿ ಅಲ್ರಿ? ತಪ್ಪನ್ರಿ. ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿರಿ. ಒಟ್ಟಾರೆಯಾಗಿ ನೀವು ಜನರಿಗೆ ಹೋಗಿ ಮುಟ್ಟೆ ಅವ್ರ ಸಮಸ್ಯೆ ನಿಜವಾಗಿ ಏನೈತೆ ತಿಳಿಸಿದರೆ ನಿಶ್ಚಿತವಾಗಿಯೂ ಬದಲಾವಣೆ ಆಗೇ ಆಗ್ತದೆ. ಯಾಕಂದ್ರೆ ಶತಮಾನಗಳಿಂದ ಗಿಟ್ಟದ ವ್ಯವಸ್ಥೆ ಇಲ್ಲ. ಜಾತಿ ಧರ್ಮ ಅದು ಇದು ಅಂತೇಳಿ ಅದನ್ನು ಹರಿಬೇಕಾಗಿತ್ತಂದ್ರೆ ನಾವು ವಿಚಾರವಂತರ ಆಗಬೇಕಾ. ರೈತರು ಮತ್ತು ಕೂಲಿಕಾರರು, ದುಡಿಯುವ ವರ್ಗ ಎಲ್ಲರೂ ಕೂಡಬೇಕು, ಕೂಡೆ ಹಾದಿ ಹುಡುಕ್ಬೇಕು. ಸಾಧ್ಯನಾ? ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.